ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅನ್ನುವಂತ ಪ್ರಶ್ನೆ ಮಾಡಬೇಕಾಗಿದೆ. ಹಂಗಾಗಿ ಮಿಸ್ ಮಾಡದೆ ಇದಕ್ಕೆ ಸಂಬಂಧಪಟ್ಟಂತಹ ಸಚಿವ, ಅದು ಕೂಡ ಕಾಂಗ್ರೆಸ್ ಪಾಳೆಯದ ಬಹಳ ಪವರ್ಫುಲ್ ಲೀಡರ್ ಅಂತ ಗುರುತಿಸಿಕೊಂಡಿರುವಂತಹ ಪ್ರಿಯಾಂಕ್ ಖರ್ಗೆ ಅವರೇ ಮಿಸ್ ಮಾಡದೆ ಈ ಸ್ಟೋರಿ ನೋಡಿ. ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಬೇಕು. ಇದು ಪಂಚಾಯತ್ ರಾಜ್ ಇಲಾಖೆಯ ಕಮಿಷನ್ ಕರ್ಮಕಾಂಡವನ್ನ ಗ್ಯಾರಂಟಿ ನ್ಯೂಸ್ ಬಯಲು ಮಾಡ್ತಾ ಇದೆ. ಕೋಟಿ ಕೋಟಿ ನುಂಗಿದ್ಯಾರು, ಹೋಗಿದ್ದು ಯಾರ ಜೇಬಿಗೆ ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಭ್ರಷ್ಟಾಚಾರದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಗಾದ್ರೆ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ಎಸಗಿದವರು ಯಾರು, ಲಂಚಬಾಕರು ಯಾರು, ಯಾವುದ್ರ ಲೆಕ್ಕ ಕೇಳ್ತಾ ಇದೀವಿ, ಯಾವ ಲೆಕ್ಕ ಮಿಸ್ ಆಗಿದೆ ಅನ್ನೋದರ ಕುರಿತು ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಇಲಾಖೆಯಲ್ಲಿ ಆಗ್ತಾ ಇರುವ ಕರ್ಮಕಾಂಡವನ್ನ ಗ್ಯಾರಂಟಿ ನ್ಯೂಸ್ ಇವತ್ತು ಬೆಳಕಿಗೆ ತರ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಗಮನಕ್ಕಿದೆಯಾ ಇಲ್ವಾ ಗೊತ್ತಿಲ್ಲ. ಒಟ್ನಲ್ಲಿ ಅವ್ರದ್ದೇ ಸಂಬಂಧಪಟ್ಟಂತ ಇಲಾಖೆಯಲ್ಲೇ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದು ಹೋಗಿದೆ. ಇದಕ್ಕೆ ಹೊಣೆ ಯಾರು, ಜವಾಬ್ದಾರರು ಯಾರು ಅನ್ನೋದು ಪ್ರಶ್ನೆ. ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟನ. ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟನ. ಅಧಿಕಾರಿಗಳ ಕಮಿಷನ್ ಕರ್ಮಕಾಂಡಕ್ಕೆ ಜನ ಬಲಿಯಾಗಬೇಕಾ? ಇದೆಷ್ಟರ ಮಟ್ಟಿಗೆ ಸರಿ? ಕಲ್ಯಾಣ ಕರ್ನಾಟಕದಲ್ಲಿ ಕುಡಿಯುವ ನೀರಿನ ಘಟಕದ ಹೆಸರಲ್ಲಿ ಮಹಾ ಲೂಟಿ, ಘಟಕಗಳ ನಿರ್ವಹಣೆ ಮತ್ತು ದುರಸ್ತಿ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿದ್ದಾರಂತೆ ಅಧಿಕಾರಿಗಳು. ಅಧಿಕಾರಿಗಳ ಹಣದ ದಾಹಕ್ಕೆ ಸಚಿವರ ಜಿಲ್ಲೆಯಲ್ಲೇ ಜನ ಬಲಿಯಾಗಬೇಕಾ? ಫ್ಲೋರೈಡ್ ವಿಷಯುಕ್ತ ನೀರಿನ ಗ್ಯಾರಂಟಿ ಕೊಡ್ತಾ ಇದೆಯಾ ಸಿದ್ದರಾಮಯ್ಯನವರ ಸರ್ಕಾರ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಭ್ರಷ್ಟಾಚಾರದ ಮಾಹಿತಿ. ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅಧಿಕಾರಿಗಳ ಬ್ರಹ್ಮಾಂಡ ಭ್ರಷ್ಟಾಚಾರ, ಇದಕ್ಕೆ ಜನಸಾಮಾನ್ಯರು ಬಲಿಯಾಗಬೇಕಾ? ಇದಕ್ಕೆ ನಾನು ನಿಮ್ಮನ್ನ ಆಯ್ಕೆ ಮಾಡಿದ್ದು. ಸಚಿವರ ಗಮನಕ್ಕಿದೆಯಾ ಇಲ್ವಾ? ಅಧಿಕಾರಿಗಳು ಅವ್ರ ಗಮನಕ್ಕೆ ತರದೆ ಈ ರೀತಿ ಹಣ ಲೂಟಿ ಮಾಡೋ ಬರದಲ್ಲಿ ಜನರ ಜೀವಕ್ಕೆ ಕುತ್ತು ತರ್ತಿದ್ದಾರಾ ಅನ್ನೋದು ಪ್ರಶ್ನೆ. ಕುಡಿಯುವ ನೀರಿನ ಘಟಕ, ಶುದ್ಧ ನೀರನ್ನ ಒದಗಿಸೋದೇ ಈ ಯೋಜನೆಯ ಪ್ರಮುಖ ಉದ್ದೇಶ. ಶುದ್ಧ ನೀರನ್ನ ಒದಗಿಸ್ತಿದ್ದೀರಾ ಜನಸಾಮಾನ್ಯರಿಗೆ ಅಂದ್ರೆ ಇಲ್ಲ, ಫ್ಲೋರೈಡ್ ಮತ್ತು ವಿಷಯುಕ್ತ ನೀರನ್ನ ಕೊಡ್ತಾ ಇದ್ದೀವಿ, ಕಾರಣ ಅದನ್ನ ದುರಸ್ತಿ ಕಾರ್ಯ ನಾವು ಮಾಡಲ್ಲ ಅಂತಿದ್ದಾರೆ. ಕಾರ್ಯದರ್ಶಿ ಕಮಿಷನ್ ಕರ್ಮಕಾಂಡಕ್ಕೆ ಕಲ್ಯಾಣ ಕರ್ನಾಟಕದ ಜನ ಬಲಿಯಾಗಬೇಕಾ ಅಂತ ಅಧಿಕಾರಿಗಳ ಹಣದಾಸೆಗೆ ಧೂಳು ಹಿಡಿದು ಹೋಗ್ತಾ ಇದೆಯಂತೆ. ಕಲ್ಯಾಣ ಕರ್ನಾಟಕದಲ್ಲಿ 3965 ಶುದ್ಧ ಕುಡಿಯುವ ನೀರಿನ ಘಟಕಗಳಿದೆ. ಅದರಲ್ಲಿ ಗ್ರಾಮ ಪಂಚಾಯತ್ ಸುಪರ್ದಿಯಲ್ಲಿರೋದು 2000ಕ್ಕೂ ಹೆಚ್ಚು. ಇದರಲ್ಲಿ 1279 ಅಂದ್ರೆ ಯಾವುದು ಕೂಡ ದುರಸ್ತಿ ಆಗ್ತಾ ಇಲ್ಲ ಅಂತ. 3 ವರ್ಷದಲ್ಲಿ ಘಟಕಗಳ ನಿರ್ವಹಣೆ ದುರಸ್ತಿ ಕಾರ್ಯ ಆಗಿದೆ ಅಂದ್ರೆ ಇಲ್ಲ ಅನ್ನುವಂತ ಉತ್ತರ ಸಿಗ್ತಾ ಇದೆ. ಇಷ್ಟೊಂದು ಹಣ ಖರ್ಚಾದ್ರೂ ಕೂಡ 1271 ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಗಿತ ಆಗಿರೋದು ಯಾಕೆ? ಅದಕ್ಕೆ ಲೆಕ್ಕ ಬೇಕಲ್ವಾ? ದುರಸ್ತಿ ಮಾಡ್ತೀನಿ ಅಂತಾನೆ ದುಡ್ಡಿಸ್ಕೊಳ್ತೀರಲ್ಲ ಸರ್ಕಾರದ ಕಡೆಯಿಂದ, ದುಡ್ಡೆಲ್ಲ ಹೋಗ್ತಾ ಇದೆ. ಕೋಟಿ ಕೋಟಿ ಹಣ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಸರಿ ಮಾಡೋದಕ್ಕೆ, ಆಗಾಗ ಅದನ್ನ ಸರ್ವಿಸ್ ಮಾಡೋದಕ್ಕೆ, ಶುದ್ಧ ನೀರು ಬರೋ ರೀತಿಯಲ್ಲಿ ಇದನ್ನ ನಿರ್ವಹಣೆ ಮಾಡೋದಕ್ಕೆ ದುಡ್ಡು ಅಂದ್ರೆ ಫಂಡ್ ರಿಲೀಸ್ ಆಗುತ್ತೆ ಸರ್ಕಾರದ ಕಡೆಯಿಂದ.
ಆ ಫಂಡ್ ಎಲ್ಲಿಗೆ ಹೋಗ್ತಾ ಇದೆ, ಕೋಟಿ ಕೋಟಿ ಹಣ ಎಲ್ಲಿಗೆ ಹೋಗ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ರೆ ಉತ್ತರ ಇಲ್ಲ ಅಧಿಕಾರಿಗಳ ಹತ್ರ. ತಮ್ಮ ಜೇಬಿಗೆ ಇಳಿಸ್ಕೊಂಡಿದ್ದಾರ ಅಧಿಕಾರಿಗಳು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ನಾವು ನೀರಿನ ಘಟಕಗಳನ್ನ ದುರಸ್ತಿ ಮಾಡೋದಕ್ಕೆ, ಅದನ್ನ ಸರ್ವಿಸ್ ಮಾಡೋದಕ್ಕೆ, ಸರಿ ಮಾಡೋದಕ್ಕೆ ಅಂತಾನೆ ಲೆಕ್ಕ ಕೊಡ್ತಿದ್ದಾರೆ ಅಧಿಕಾರಿಗಳು. ಇಲ್ಲಿ ಲೆಕ್ಕ ಕೊಡ್ತಿದ್ದೀರಿ ಅಂತ ಅಂದ್ರೆ ಅದು ಸರಿಯಾಗಿರ್ಬೇಕಲ್ಲ. ಆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರುವಂತಹ ಶುದ್ಧ ನೀರಿನ ಘಟಕಗಳು ಕಾರ್ಯನಿರ್ವಹಿಸಬೇಕಲ್ಲ, ನೀರು ಶುದ್ಧವಾಗಿ ಹೋಗ್ಬೇಕಲ್ಲ, ಜನರಿಗೆ ತಲುಪ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗೆ ಇಲ್ಲ ಎಲ್ಲ ನಿಂತು ಹೋಗಿದೆ, ಕೆಟ್ಟ ಹೋಗಿದೆ, ಕುಡಿಯೋ ನೀರಿಗೆ ಸಮಸ್ಯೆ ಎದುರಾಗಿದೆ ಅಂತ ಜನ ಪರದಾಡ್ತಿದ್ದಾರೆ. ಬರೋ ಕಡೆ ನೀರು ಕೂಡ ಸರಿಯಾಗಿ ಬರಲ್ಲ, ಅಲ್ಲೂ ಕೂಡ ವಿಷಯುಕ್ತ ನೀರು ಸರಬರಾಜಾಗ್ತಾ ಇದೆ ಜನರಿಗೆ. ಯಾಕೆ ಹಿಂಗೆ? ಇನ್ಯಾವುದೋ ಪಕ್ಕದ ಜಿಲ್ಲೆನ, ಪಕ್ಕದ ಭಾಗನ ಪ್ರಶ್ನೆ ಮಾಡದಿರೋದಕ್ಕೆ ಇದು ಆ ಇಲಾಖೆಯ ಜವಾಬ್ದಾರಿ ಹೊತ್ತಿರುವ ಸಚಿವರ ತವರು ಜಿಲ್ಲೆಯಲ್ಲೇ ಇಂಥ ಕರ್ಮಕಾಂಡಗಳು ಬೆಳಕಿಗೆ ಬರುತ್ತೆ ಅಂದ್ರೆ ಬೇರೆ ಕಡೆ ಹೆಂಗಿರಬಾರ್ದು ಪರಿಸ್ಥಿತಿ ಅಂತ ಇಡೀ ರಾಜ್ಯದಾದ್ಯಂತ, ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗ, ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶುದ್ಧ ನೀರು ಕೊಡ್ಲೇಬೇಕು, ಅನಿವಾರ್ಯ ಇದೆ. ಕಾರಣ ಕುಡಿಯೋ ನೀರಿಗೆ ಅಭಾವ ಇದೆ ಅನ್ನೋ ಕಾರಣಕ್ಕೇನೆ ಮಹತ್ವದ ಯೋಜನೆಯನ್ನ ಜಾರಿಗೆ ತಂದಿರೋದು. ಈ ಯೋಜನೆ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇರಬೇಕೇ ಹೊರತು ಈ ರೀತಿ ತುಕ್ಕು ಹಿಡಿಯೋದು, ಧೂಳು ಹಿಡಿದು ಹೋಗ್ತಾ ಇದೆ ಅಂದ್ರೆ ಸರ್ಕಾರದಿಂದ ರಿಲೀಸ್ ಆಗ್ತಾ ಇರುವಂತಹ ಫಂಡ್ ಹಂಗಾದ್ರೆ ಎಲ್ಲಿಗೆ ಹೋಗ್ತಾ ಇದೆ? ಸಚಿವರ ಗಮನಕ್ಕೆ ಇದೆಯಾ ಇಲ್ವಾ? ಏನು ಕೂಡ ಎನ್ಕ್ವೈರಿ ಮಾಡಲ್ವಾ ಸಚಿವರು? ಇದು ಕೂಡ ಪ್ರಶ್ನೆ ಆಗ್ತಾ ಇರೋದು. ಎನಿವೆ, ಅಧಿಕಾರಿಗಳ ಕರ್ಮಕಾಂಡ ಇದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸದ್ಯ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಳ ಪವರ್ಫುಲ್ ಲೀಡರ್ ಅಂತ ಗುರುತಿಸ್ಕೊಂಡಿದ್ದಾರೆ. ಕಾರಣ ಬೇರೆಯವರ ಕರ್ಮಕಾಂಡಗಳನ್ನ ಬೆಳಕಿಗೆ ತರೋದು. ಇನ್ಫ್ಯಾಕ್ಟ್ ಬಿಜೆಪಿ ಅವರ ಪಾಲಿಗೆ ಏನಂತಾರೆ, ಅದು ಒಂಥರ ಖಡಕ ಸಚಿವರಾಗಿ ಕಾಣಿಸ್ಕೊಂಡವರು ತಮ್ಮದೇ ಇಲಾಖೆಯಲ್ಲಿ ಇಷ್ಟೆಲ್ಲ ಕರ್ಮಕಾಂಡ ಆಗ್ತಾ ಇದ್ರು ಕೂಡ ಗಮನಕ್ಕಿಲ್ವಾ ಅನ್ನೋದು ಪ್ರಶ್ನೆ. ಕೃತಿ, ಖಂಡಿತ ನೀವ್ ಹೇಳ್ದಂತೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿಗೆ ಸರ್ಕಾರದ ವಿರುದ್ಧ ಮಾತಾಡಿದಾಗ ಮೊದಲನೇದಾಗಿ ರಿಯಾಕ್ಟ್ ಮಾಡುವಂತದ್ದು, ಮೊದಲನೇದಾಗಿ ಧ್ವನಿ ಎತ್ತುವಂತದ್ದು ಪ್ರಿಯಾಂಕ್ ಖರ್ಗೆ. ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ತಾವೇ ನಿರ್ವಹಿಸ್ತಾ ಇರುವಂತಹ ಇಲಾಖೆಯ ವೈಫಲ್ಯಗಳನ್ನ ಸರಿ ಮಾಡೋದ್ರಲ್ಲಿ ವಿಫಲರಾದ್ರ ಅನ್ನುವಂತ ಒಂದು ಪ್ರಶ್ನೆಗಳು ಈಗ ಉಟ್ಕೊಂಡಿರುವಂತದ್ದು. ಒಂದು ನಾಗರಿಕ ಸರ್ಕಾರದ ಮೊದಲ ಆದ್ಯತೆ ಏನಿರ್ಬೇಕು ಅಂತ ಹೇಳಿದ್ರೆ ಕುಡಿಯುವ ನೀರು ಕೊಡುವಂತದ್ದು, ಅದೇ ರೀತಿ ಅದರಲ್ಲೂ ಶುದ್ಧ ಕುಡಿಯುವ ನೀರು ಕೊಡುವಂತದ್ದು, ಅದೇ ರೀತಿ ಶಿಕ್ಷಣ ಮತ್ತೆ ವೈದ್ಯಕೀಯ, ಈ ಮೂರು ಕೆಲಸಗಳನ್ನ ಸರಿಯಾಗಿ ಮಾಡ್ಬೇಕಾಗುತ್ತೆ. ಆದ್ರೆ ಸರ್ಕಾರ ಈ ವಿಚಾರದಲ್ಲಿ ಎಡವಿದೆಯಾ ಅನ್ನುವಂತ ಒಂದು ಪ್ರಶ್ನೆಗಳು ಸಹಜವಾಗಿ ಉಟ್ಕೊಂಡಿದ್ವಿ. ಅದರಲ್ಲೂ ಸ್ವತಃ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಎರಡೂ ಕಡೆನೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೀರಿನ ಘಟಕಗಳು 2013ರ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಇಡೀ ರಾಜ್ಯಾದ್ಯಂತ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೀರಿನ ಘಟಕಗಳನ್ನ ಶುದ್ಧ ಕುಡಿಯುವ ನೀರು ಕೊಡಬೇಕು, ಫ್ಲೋರೈಡ್ ಯುಕ್ತ ನೀರನ್ನ ಕೊಡಬೇಕು ಅನ್ನುವಂತ ಒಂದು ಕಾರಣಕ್ಕೋಸ್ಕರವೇ ಈ ಘಟಕಗಳನ್ನ ಆರಂಭ ಮಾಡಿದ್ದು. ಆದ್ರೆ 2023 ಬಳಿಕ ಇಲ್ಲಿವರೆಗೂ ಕೂಡ ಕಲ್ಯಾಣ ಕರ್ನಾಟಕ ಭಾಗ ಒಂದರಲ್ಲೇ 47% ಘಟಕಗಳು ಕೆಟ್ಟು ಹೋಗಿ ನಿಂತಿವೆ. ಇವತ್ತಿಗೂ ಕೂಡ ಅವು ಸರಿಯಾಗಿಲ್ಲ ಅನ್ನುವಂತ ಒಂದು ಆಕ್ಷೇಪ ಮತ್ತೆ ಅಸಮಾಧಾನವನ್ನ ಆ ಭಾಗದ ಜನರು ವ್ಯಕ್ತಪಡಿಸ್ತಾ ಇರುವಂತದ್ದು. ಹಾಗಾದ್ರೆ ಆ ಭಾಗದ ಹಿರಿಯ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇದು ಮಾಹಿತಿ ಇಲ್ವಾ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಅವ್ರಿಗೆ ಮಾಹಿತಿ ಇದೆ. ಆದ್ರೆ ಇದನ್ನ ಎಲ್ಲಿ ಸರಿ ಮಾಡ್ಬೇಕಾಗಿತ್ತೋ, ಯಾರಿಗೆ ಕಡಿವಾಣ ಹಾಕಿ ಕೆಲಸಗಳನ್ನ ಮಾಡ್ಬೇಕಾಗಿತ್ತೋ ಆ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಾರುತಿ, ವಾಪಸ್ ಬರ್ತೀನಿ, ತಮ್ಮನ್ನ ಸಂಪರ್ಕ ಮಾಡ್ತೀನಿ. ಈ ಬಗ್ಗೆ ಮಾತನಾಡೋದಕ್ಕೆ ಚಲವಾದಿ ನಾರಾಯಣ ಸ್ವಾಮಿ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಮಾತೆತ್ತಿದ್ರೆ ಜಸ್ಟ್ ಬಿಜೆಪಿಯ ಹುಳುಕುಗಳನ್ನ ಎತ್ತಿ ತೋರಿಸೋದು, ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸುವಂತಹ ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆಯಲ್ಲೇ ಏನಾಗ್ತಾ ಇದೆ ಅನ್ನೋದು ಗಮನಕ್ಕಿಲ್ಲ. ಆ ಮೂಲಕ ಜನಸಾಮಾನ್ಯರು ಸಫರ್ ಆಗ್ತಿದ್ದಾರೆ ಅಂತ ಫಸ್ಟ್ ರಿಯಾಕ್ಷನ್ ತಮ್ದು ಇದಕ್ಕೆ? ನೋಡಮ್ಮ, ಅವರು ಮಂತ್ರಿಗಳಿದ್ದಾರೆ, ಯಾರ ಉಳುಕುಗಳನ್ನ ಯಾರು ಬೇಕಾದ್ರೂ ಹೇಳ್ಬಹುದು. ಬಿಜೆಪಿ ಉಳುಕುಗಳನ್ನ ಅವ್ರು ಹೇಳಿದ್ರೆ ತಪ್ಪೇನಿಲ್ಲ, ಹೇಳಿ. ಆದ್ರೆ ತಮ್ಮ ಉಳುಕುಗಳನ್ನು ಹೇಳ್ಬೇಕಲ್ಲ. ಅವ್ರ ಮಂತ್ರಿ ಆಗಿರೋದು ಅವರ ಡಿಪಾರ್ಟ್ಮೆಂಟ್ಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಪರಿಹಾರ ಮಾಡಬೇಕು, ಜನರಿಗೆ ಉತ್ತಮ ಜೀವನ ಕೊಡಬೇಕು. ಅದು ಎಂತ ಪೋರ್ಟ್ಫೋಲಿಯೋ. ಪಾಪ ಅವರು ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಪ್ರಚಾರದ ಗೀಳಿಗಾಗಿ ಇಲ್ಲದ ವಿಷಯಗಳನ್ನ ತೆಗೆದು ಚರ್ಚೆ ಮಾಡ್ಕೊಂಡು ಅವರು ಇರಾನ್, ಇರಾಕ್, ರಷ್ಯಾ, ಚೈನಾ ಬಗ್ಗೆ ಮಾತಾಡೋದನ್ನು ಬಿಟ್ಟು
ರಾಜ್ಯದ ಬಗ್ಗೆ ಮಾತಾಡ್ಬೇಕಲ್ಲ, ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು. ಅದನ್ನ ನಾನು ಪದೇ ಪದೇ ಎಳೆಯಾಗಿ ಹೇಳ್ತಿದ್ದೀನಿ. ಇವತ್ತು ಬೇಸಿಗೆ ಕಾಡ್ತಾ ಇದೆ. ಜಲ್ ಜೀವನ್ ಮಿಷನ್ ಕೇಂದ್ರ ಸರ್ಕಾರ ಕೊಟ್ಟು ಮನೆ ಮನೆಗೆ ನೀರು ಕೊಡಬೇಕು, ಶುದ್ಧ ಕುಡಿಯುವ ನೀರು. ಎಲ್ಲಿದೆ, ಏನಾಯ್ತು ಅದು? ನೀವಿನ್ನು ಬರೀ ಕೇಂದ್ರ ಸರ್ಕಾರದ ಕಡೆ ತೋರಿಸ್ಕೊಂಡು ಆಪಾದನೆ ಮಾಡ್ಕೊಂಡೇ ಬದುಕೋಕೆ ಒಂದು ಸರ್ಕಾರ ಬೇಕಾ? ನಿಮ್ಮ ಜವಾಬ್ದಾರಿಯನ್ನರ್ತು ನೀವು ಕೆಲಸ ಮಾಡಬೇಕು. ಈಗ ನೀರಿನ ಶುದ್ಧೀಕರಣದ ಇದನ್ನ ತಂದು ಎಲ್ಲಾ ಹಳ್ಳಿಗಳಿಗೂ ಹಾಕಿದೆ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ 90%ಗೂ ಹೆಚ್ಚು ಕೆಟ್ಟು ನಿಂತಿವೆ. ಸರ್ಕಾರಿ ಹಣ ಪೋಲಾಗತ್ತೆ ಅನ್ನೋದು ಪರಿಜ್ಞಾನ ಬೇಕಲ್ವಾ? ಇದನ್ನ ಕೆಟ್ಟು ನಿಂತದ್ದನ್ನ ಏನು ಮಾಡಬೇಕು? ಆ ಡಿಪಾರ್ಟ್ಮೆಂಟ್ ಏನು ಬದುಕಿದ್ಯಾ ಇಲ್ವಾ ಅಂತ ಕೇಳ್ಬೇಕಲ್ಲ. ಅದರಿಂದಾಗಿ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಯಾವುದೇ ಸಚಿವರು ಅದನ್ನ ಮೊದಲು ಆದ್ಯತೆಯ ಮೇಲೆ ಸರಿಪಡಿಸ್ತಕ್ಕಂಥದ್ದು, ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಅವ್ರು ಮಾಡಬೇಕು. ಮಾಡ್ಲಿಲ್ಲ ಅಂತಂದಾಗ ನಮ್ಮ ಜವಾಬ್ದಾರಿ ಇದೆಯಲ್ಲ, ವಿರೋಧ ಪಕ್ಷದ ಒಂದು ಸ್ಥಾನದಲ್ಲಿ ಕುಳಿತು ನಾವು ಪ್ರಶ್ನೆ ಮಾಡಲೇಬೇಕಲ್ಲ. ಪ್ರಶ್ನೆ ಮಾಡ್ಬೇಕಾದ್ರೂ ವಿಪಕ್ಷದವರು ನಿಮ್ ಜವಾಬ್ದಾರಿ. ಆದ್ರೆ ಪ್ರಶ್ನೆ ಮಾಡುವಂತ ಕೆಲಸಗಳೇ ಆಗ್ತಿಲ್ವಲ್ಲ ಇತ್ತೀಚೆಗೆ. ಬಿಜೆಪಿಯಿಂದ ಅತಿ ದೊಡ್ಡ ಹೋರಾಟಗಳು ಅಥವಾ ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ತೋರಿಸುವಲ್ಲಿ ವಿಫಲರಾಗಿ ಹೋದ್ರ ವಿಪಕ್ಷದವರು. ಈ ಪ್ರಶ್ನೆ ಇದೆ ಸಾರ್ವಜನಿಕರಲ್ಲಿ. ಅಟ್ಲೀಸ್ಟ್ ನೀವು ಎಚ್ಚರಿಸಬೇಕಲ್ಲ ಸರ್, ಆ ಕೆಲಸ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನೋದು ಪ್ರಶ್ನೆ ಅಲ್ಲ. ಎಲ್ಲಾ ಕೆಲಸಗಳನ್ನು ಅವರು ಮಾಡಿದ ಲೋಪಗಳನ್ನ, ದೋಷಗಳನ್ನ ಎತ್ತಿ ತೋರಿಸ್ತಕ್ಕಂತ ಕೆಲಸವನ್ನ ನಾವು ಎಷ್ಟು ಮಾಡ್ತಾ ಇದ್ದೀವಿ ಅನ್ನೋದು ಜನರಿಗೂ ಗೊತ್ತಿದೆ. ಅದರ ಬಿಸಿ ಮಂತ್ರಿಗಳಿಗೂ ಇದೆ. ಆ ಬಿಸಿ ತಟ್ಟಿದಾಗ್ಲೇ ಅದಕ್ಕೇನೆ ನಮ್ಮ ಮೇಲೆ ಕೆಂಡ ಕಾರ್ತಕ್ಕಂಥದ್ದವ್ರು. ಒಂದು ಸಮಯ ಅವ್ರು ಕೆಂಡ ಕಾರ್ಲಿಲ್ಲ ನಮ್ಮ ಮೇಲೆ ಅಂದ್ರೆ ಅಲ್ಲಿಗೆ ನಾವು ಅವ್ರನ್ನ ಪ್ರಶ್ನಿಸೇ ಇಲ್ಲ ಅಂತ ಅರ್ಥ. ಈ ಇಷ್ಟ ಬಂದಂಗೆ ಮನ ಬಂದಂತೆ ನಮ್ಮ ಬಗ್ಗೆ ಮಾತಾಡ್ತಾರಲ್ಲ, ಆವಾಗ ಅರ್ಥ ಮಾಡ್ಕೊಳ್ಬೇಕು ಪಾಪ ಎಷ್ಟು ಅವರ ಬುಡಕ್ಕೆ ಬೆಂಕಿ ಬಿದ್ದಿದೆ ಅಂತ. ಎನಿವೇ ಸರ್, ಆ ಎಚ್ಚರಿಸೋ ಕೆಲಸ ಆಗ್ಲಿ. ವಿಪಕ್ಷದವರು ಒಂದ್ ಸ್ವಲ್ಪ ಖಡಕ್ ಆಗಿರ್ಬೇಕು, ಹೋರಾಟಗಳಾಗಬೇಕು, ಆಗ್ಲೇ ಸರ್ಕಾರ ಅಂದ್ರೆ ಆಡಳಿತ ವ್ಯವಸ್ಥೆ ಸರಿಯಾದ ದಾರಿಯಲ್ಲಿ ಹೋಗುತ್ತೆ ಅಂತ ಜನರ ನಂಬಿಕೆ ಅದು. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ. ಮತ್ತೊಂದು ಕಡೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಕೂಡ ಮಾಹಿತಿ ಕೊಡ್ತಾ ಇದ್ರು. ಇಬ್ಬರಿಗೂ ಕೂಡ ಧನ್ಯವಾದಗಳು.